ಇವರಿಗೆ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಎಡಿನ್ಬರ್ಗ್, ಇಂಡಿಯನ್ ಕಾಲೇಜ್ ಆಫ್ ಫಿಸಿಷಿಯನ್ ರಿಸರ್ಚ್ ಸೊಸೈಟಿ ಆಫ್ ಡಯಾಬಿಟಿಸ್ ಸಂಸ್ಥೆಯಿಂದ ಫೆಲೋಶಿಪ್ ನೀಡಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮಧುಮೇಹ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಮಧುಮೇಹದ ವಿಚಾರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಹಾಗೂ 45 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಧನೆಯನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಹಂಚಿಕೊಳ್ಳುತ್ತಾರೆ. ನಾನು ಡಾಕ್ಟರ್ ಆರ್ ಅನಿಲ್ ಕುಮಾರ್, ಹಿರಿಯ ಮಧುಮೇಹ ತಜ್ಞ, ಕರ್ನಾಟಕ ಮಧುಮೇಹ ಮತ್ತು ಎಂಡೋಕ್ರೈನಾಲಜಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ 2026ನೇ ಅಂತಾರಾಷ್ಟ್ರೀಯ ಆರ್ಯವಟ ಪ್ರಶಸ್ತಿ ದೊರೆತಿರುವುದು ತುಂಬ ಸಂತೋಷ ಆಗಿದೆ. ಈ ಪ್ರಶಸ್ತಿ ಬಂದಿರೋದರಿಂದ ಮುಂದೆ ಹೆಚ್ಚು ಸಮಾಜ ಸೇವೆ ಮಾಡಲು ಪ್ರೋತ್ಸಾಹ ಕೊಟ್ಟಂತಾಗಿದೆ. ಈ ಪ್ರಶಸ್ತಿ ನೀಡಿದ ಆರ್ಯಭಟ ಸಂಸ್ಥೆಯವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇವ್ರಿಗೆ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇವ್ರಿಗೆ ಇನ್ನು ಹೆಚ್ಚು ಪ್ರಶಸ್ತಿಗಳು ದೊರಕಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಆರ್ ಸೋಮಶೇಖರ್ ಆದ ನಾನು ಡಾಕ್ಟರ್ ಆರ್ ಅನಿಲ್ ಕುಮಾರ್ ಅವರ ಬ್ರದರ್. ಅವರಿಗೆ ಇವತ್ತು ಆರ್ಯಭಟ ಪ್ರಶಸ್ತಿ ಬಂದಿದ್ದರಿಂದ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷವಾಗಿದೆ. ಇದು ನಮ್ಮ ಹೆತ್ತ ತಂದೆ ತಾಯಿಗಳಾದ ರುದ್ರಮುನಿ ಶೆಟ್ಟಿ ಮತ್ತು ಯಶೋದಮ್ಮ ಅವರಿಗೆ ಅವರ ಇದಕ್ಕೆ ನಾವೆಲ್ಲ ಪ್ರೀತಿ ಪಾತ್ರರಾಗಿ ಕಾರ್ಯ ನಡೆಸ್ತಾ ಇದ್ದೀವಿ. ತುಂಬ ಸಂತೋಷವಾಗಿದೆ. ನನ್ನ ಹೆಸರು ರೋಹಿಣಿ ಮೂರ್ತಿ ಅಂತ. ನಾನು ಅನಿಲ್ ಕುಮಾರ್ ಅವರಿಗೆ ಬೀಗರಾಗಬೇಕು. ನಮ್ಮ ಬೀಗರು ಈ ಅವಾರ್ಡ್ ತಗೊಂಡಿದ್ದು ನಮಗೆ ತುಂಬಾ ಸಂತೋಷ ಆಗಿದೆ. ಮತ್ತು ಹೀಗೆ ಎಲ್ಲ ಸಾಧನೆಗಳನ್ನ ಮಾಡಿ ತುಂಬ ಅವಾರ್ಡ್ಗಳು ತಗೊಂಡು ಜನಗಳ ಸೇವೆ ಮಾಡಿಕೊಂಡು ಅಚ್ಚುಮೆಚ್ಚಿನ ಸಾಧಕರಾಗಲಿ ಅಂತ ಬಯಸ್ತೀನಿ.